ಇವಾಗ ಹುರ್ಕೋತಾ ಇದೀವಿ ನೋಡಿ. ಅಕ್ಕಿ ಯಾವಾಗ ಇದ್ದಿದ್ದು ಕಲರೇ ಬೇರೆ, ಇವಾಗ ಆಗ್ತಾ ಇರೋದೇ ಬೇರೆ. ಈಗ ಈ ಥರ ಕುದೀತಾ ಇದೆ. ಕುದಿ ಬಂದ ಮೇಲೆ ನಾವು ಅದನ್ನು ಮುಚ್ಚೋಣ. ಕಡಿಮೆ ಊರಿನಲ್ಲಿಟ್ಟು ಈಗ ಇದು ಮಾಡ್ಕೊಂಬೋಣ ಸರ್. ಒಂದು 2 ವಿಜಲ್ ಹಾಕ್ಸ್ಕೊಂಬೋಣ. ಈಗ 2 ವಿಜಲ್ ಸಾಕು ಸರ್. ನೋಡಿ ಎಷ್ಟು ಉದುರಾಗಿದೆ ಈಗ. ಆ ಥರ ನಾವು ಎಣ್ಣೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ ಇದು ಮಾಡಿದ್ವಲ್ಲ ನೋಡಿ, ಎಣ್ಣೆ ಉದುರೋದಿಲ್ಲ ಈಗ. ಉದುರಾಗಿದೆ, ಅಂಟೋದಿಲ್ಲ ಇವಾಗ ಅದು ನೋಡಿ. ಏನು ಫ್ಲೇವರ್ ಇದೆ ನಾಲ್ಗೆ ಮೇಲೆ ನಿಮಗೆ, ಆ ಪರಿಮಳ ಒಟ್ಟಿಗೆ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು KOFನ ಸಫಲ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ. ಚಂದ್ರಣ್ಣವ್ರು ಕೂತ್ಕೊಳ್ಳೋದಲ್ಲೇ, ಹಳ್ಳಿ ಹಟ್ಟಿ ಚಂದ್ರಣ್ಣವರು, ಮೈಸೂರು. ಇವತ್ತು ನಮಗೆ ಪಾರಂಪರಿಕ ಅವರ ಶೈಲಿಯ, ಹಳೆಯ ಶೈಲಿಯ ಅಕ್ಕಿ ಉಸ್ಲಿ ಅದ್ಭುತವಾಗಿ ಮಾಡಿ ತೋರಿಸ್ತೀನಿ ಬನ್ನಿ. ನಮ್ಮ ವೀಕ್ಷಕರು ಸುಲಭವಾಗಿ ಮನೆಯಲ್ಲಿ ದಿಢೀರಂತ ಮಾಡ್ಕೊಂಬಿಡಲಿ, ಪಾರಂಪರಿಕ ಶೈಲಿನೂ ಇರುತ್ತೆ ಅಂತ ಹೇಳಿದ್ದಾರೆ. ಅವ್ರನ್ನೇ ಕೇಳ್ಬಿಡೋಣ ಯಾವ ರೀತಿಯ ಒಂದು ಅಕ್ಕಿ ಉಸ್ಲಿದು ಅಂತ. ಬನ್ನಿ, ತಡ ಮಾಡೋದೇ ಬೇಡ, ಒಳಗೆ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮತ್ತೊಮ್ಮೆ ಮೈಸೂರಿಗೆ ಬಂದ್ಬಿಟ್ಟು ನಾವು. ಹೌದರಾ? ನೀವು ಬರ್ತಾ ಇರಬೇಕು, ನಾವು ಮಾಡಿ ತೋರಿಸ್ತಾ ಇರಬೇಕು. ಇದು ಒಂದು ಟ್ರೆಡಿಷನಲ್ ಫುಡ್. ಇದು ಅಕ್ಕಿ ಉಸ್ಲಿ ಅಂತಂತಂದರೆ ತುಂಬಾ ದೊಡ್ಡ ಪದ. ಇದು ತುಂಬ ವರ್ಷದಷ್ಟು ಇದಕ್ಕೆ ಇತಿಹಾಸ ಇದೆ. ಅದನ್ನು ಮಾಡ್ರೇಟ್ ಮಾಡ್ತಾ 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 ಒಬ್ಬರಿಂದ ಒಬ್ಬರು ಕಲ್ತು ಅದು ಸ್ವಲ್ಪ ಬೇರೆ ರೀತಿಯಾಗಿ ಬಂದಿದೆ ಈಗ. ಅಷ್ಟೇ ನಿಮ್ಮ ಶೈಲಿ, ನನ್ನ ಶೈಲಿ ಸರ್. ಅಷ್ಟೇ, ನಾನು ಯಾರಿಗೂ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ನಾನು ಜೊತೆಗೆ ನನಗೆ ಯಾರು ಕಾಂಪಿಟೇಟ್ರು ಇಲ್ಲ, ನಾನು ಕಾಂಪಿಟೇಟ್ರು ಅಲ್ಲ ಯಾರಿಗೂ. ಅಷ್ಟೇ ಇದು. ನಾನು ಜೀವನ ಮಾಡೋದಕ್ಕೋಸ್ಕರ ಓಡ್ತಾ ಇದ್ದೀನಿ. ಅಷ್ಟೇ ಇದು ನನ್ನ ವೇ. ಅಷ್ಟೇ ಇದು. ನಮ್ಮ ಚಾನೆಲ್ ಅಷ್ಟೇ, ಯಾರಿಗೂ ಕಾಂಪಿಟೇಷನ್ ಮಾಡಲ್ಲ, ನಮ್ಮ ದಾರಿನೇ ಬೇರೆ ಬೇರೆ. ನನ್ನ ಶೈಲಿ ನಾನು ಕಲ್ತ್ಕೊಂಡಿರೋದನ್ನ ಒಂಚೂರು ಹೇಳ್ಕೊಡ್ತೀನಿ ಸರ್. ಅಷ್ಟೇ ಹಂಚ್ಕೊಳ್ಳೋಣ ಸರ್. ಅಕ್ಕಿ ಉಸ್ಲಿ ಸರ್, ಈಗ ನೋಡಿ, ಈಗ ಅಕ್ಕಿ ಉಸ್ಲಿ ಅಥವಾ ಗುಂಡಕ್ಕಿ ಉಸ್ಲಿ ಅಂತ ನಾವೇನು ಕರಿತೀವಿ, ಉರಕ್ಕಿ ಉಸ್ಲಿ ಅಂತ ಕರಿತೀವಿ. ಇದಕ್ಕೆ ಬೇಕಾಗಿರೋ ಐಟಮ್ಗಳು ಅಂತಂದರೆ, ಇದಕ್ಕೆ ಫಸ್ಟು ನಮಗೆ ಅಕ್ಕಿ ಬೇಕು. ಇದು ಸೋನಾ ಮಸೂರಿ ಅಕ್ಕಿ. ಈ ಊಟಕ್ಕೆ ಏನು ಬಳಸ್ತೀವಿ ಅಕ್ಕಿ, ಆ ಅಕ್ಕಿನ ಏನು ಮಾಡೋಣ, ಇದನ್ನು ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು, ಒಂದು ಆರ್ಡ್ರ್ ಪ್ರಕಾರ ಹೇಳೋದಾದರೆ, ನಮಗೆ ಎಣ್ಣೆ ಕರ್ನಾಟಕ ಸರ್ಕಾರದ ಒಂದು ಉದ್ಯಮ, ಅದರದ್ದು ಸಫಲ್, ಅದರದ್ದು ಎಣ್ಣೆ ಆಯ್ತಲ್ವಾ. ಅದಾದಮೇಲೆ ಸಾಸಿವೆ ಆದಮೇಲೆ ನಮಗೆ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ, ಎಷ್ಟು ಬೇಕೋ ಅಷ್ಟು, ಒಂಚೂರು ಹೆಚ್ಚಾದ್ರೂ ಪರವಾಗಿಲ್ಲ, ಅದಕ್ಕೆ ಹತ್ತೊಂದು ಕಡಿಮೆ ಆದರೂ ಪರವಾಗಿಲ್ಲ. ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಅದಕ್ಕೆ ಸ್ವಲ್ಪ ಇಂಗು ಆಯ್ತಲ್ವ ಸರ್. ಇದೆಲ್ಲವೂ ಆದಮೇಲೆ ಸ್ವಲ್ಪ ಶುಂಠಿ, ತುರಿದಿಟ್ಟಿರುವಂಥ ಶುಂಠಿ, ಇವೆಲ್ಲವನ್ನು ಚೆನ್ನಾಗಿ ನಾವೇನು ಮಾಡಬೇಕು, ಹಾಕ್ಕೊಂಡು ಬೇಕಾಗಿರುವಂಥದ್ದು ಫ್ರೈ ಮಾಡ್ಕೊಳ್ಳೋಕೆ ಬೇಕಾಗಿರೋದು. ಆಮೇಲೆ ಕೊನೆಯಲ್ಲಿ ಕೂಗ್ಸೋದಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದು, ನಮಗೆ ಇದು ತೆಂಗಿನಕಾಯಿ ಮತ್ತು ಟೊಮೊಟೊ ಮತ್ತು ಇದು ಗಾರ್ನಿಷ್ಗೋಸ್ಕರ ಇದು ಇಷ್ಟನ್ನು ಹಾಕ್ಕೊಂಡು ನಾವು ಒಂದು ಸಿಂಪಲ್ಲಾಗಿ ನಾವು ಒಂದು ಉರಕ್ಕಿ ಉಸ್ಲಿ, ಗುಂಡಕ್ಕಿ ಉಸ್ಲಿ, ಅಕ್ಕಿ ಉಸ್ಲಿ ಅಂತ ಏನು ಕರಿತೀವಿ, ಇದನ್ನ ಮಾಡ್ಕೊಳ್ಳೋಣ. ಇಟ್ಸ್ ನಥಿಂಗ್ ಬಟ್ ಉಪ್ಪಿಟ್ಟು. ಅಕ್ಕಿ ಉಸ್ಲಿನ ನಾವು ಮಾಡ್ಬೇಕಾದ್ರೆ ಅಕ್ಕಿನ ಹುರ್ಕೊಂಡ್ರೇ ಅದು ಚೆಂದ, ಗೊತ್ತಾಯ್ತಲ್ವಾ. ಇದನ್ನು ತೊಳೆಯೋಕ್ಕಾಗಲ್ಲ, ಇದರಲ್ಲೇ ಅದರದ್ದು ಅಂಶ, ಕೆಟ್ಟದ ಅಂಶ ಏನಾರು ಇದ್ದರೆ ಉರಿಬೇಕಾದ್ರೆ ಅದರಲ್ಲಿ ಕೆಟ್ಟ ಅಂಶಗಳಲ್ಲಿ, ಯಾಕಂದರೆ ಇದನ್ನು ತೊಳೆದು ಮತ್ತೆ ಉರಿಯೋಕ್ಕಾಗಲ್ಲ ನಾವು, ಗೊತ್ತಾಯ್ತಲ್ಲ. ಆಮೇಲೆ ಹುರಿದ ಮೇಲೂ ಕೂಡ ತೊಳೆಯೋಕ್ಕಾಗಲ್ಲ, ಮತ್ತೆ ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ಇದು ಮಾಡ್ಕೊಳ್ಳೋಣ. ತುಂಬ ಇನ್ನೂ ನೀಟಾಗಿ ಮಾಡ್ಕೋಬೇಕು ಅನ್ನೋರು ಒಂದು ಬಟ್ಟೆನೆಲ್ಲ ಹಾಕೊಂಡು ಅದನ್ನ ಒರೆಸ್ಕೊಂಡು ಆಮೇಲೆ ಹುರ್ಕೊಳ್ಳಿ ಅಷ್ಟೇ. ಆಯ್ತಲ್ಲ ಸರ್. ಈಗ ನೋಡಿ, ಈಗ ಸ್ವಲ್ಪ ಹೀಟ್ ಆಗ್ತಾ ಇದೆ ಬಾಣಲಿ. ಆ ಬಾಣಲಿಗೆ 1 ಲೋಟ ಅಕ್ಕಿ ಹಾಕೊಳ್ಳೋಣ ಸರ್. ನಾವು ಅಕ್ಕಿನ ಇದು ಬಿಳಿ ಆಗೋವರೆಗೂ ಕೂಡ ನಾವು ಹುರ್ಕೊಳ್ಳೋಣ. ಇದು ಬೇಗ ಉರಿಬೇಕು, ನಿಮಗೆ ಇನ್ನೂ ಸ್ಪೀಡಾಗಿ ಆಗಬೇಕು ಅಂತಂತಂದರೆ, ಅನ್ನ ಉದುರಾಗಿ ಬರಬೇಕು ಅಂತ ನೀವೇನು ಮಾಡಬೇಕು, ಸ್ವಲ್ಪ ಎಣ್ಣೆನ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗನೂ ಹೀಟ್ ಬರುತ್ತೆ. ಜೊತೆಗೇನಾಗುತ್ತೆ, ಅನ್ನ ಮಾಡಬೇಕಾದ್ರೆ ನಾವು ಅದು ಉದುರಾಗೂ ಬರುತ್ತೆ. ಅದು ನಮಗೆ ಎಣ್ಣೆ ಬೇಗ ಬಿಸಿ ಆಗುತ್ತಲ್ಲ ಸರ್, ಅದರಿಂದ ಈ ಪದಾರ್ಥನೂ ಬೇಗ ಫ್ರೈ ಆಗ್ತಾ ಹೋಗುತ್ತೆ. ಅದು ಹುರ್ಕೋತಾ ಇದೀವಿ ನೋಡಿ. ಅಕ್ಕಿ ಯಾವಾಗ ಇದ್ದಿದ್ದು ಕಲರೇ ಬೇರೆ, ಇವಾಗ ಆಗ್ತಾ ಇರೋದೇ ಬೇರೆ ನೋಡಿ ಸರ್. ಅಕ್ಕಿ ಎಲ್ಲ ಸ್ವಲ್ಪ ಕೆಂಪಾಗಿ ಈಗ ಬಿಟ್ಕೊಂಡಿದ್ದೀವಿ. ಈಗ ಇದನ್ನು ಆಫ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಸರ್. ಇದನ್ನ ಸರ್, ಇವಾಗ ನಾನು ಅದನ್ನು ಅಕ್ಕಿನ ಹುರಿದಿಟ್ಕೊಂಡಿದ್ದೀವಿ. ಈಗ ಅದನ್ನು ಒಂದು ಮೇಕಿಂಗ್ ಹಿಂಗೆ ಪ್ರೋಸೆಸ್ ಏನನ್ನೋದು ನಾವು ಈಗ ನೋಡ್ಕೊಳ್ಳೋಣ ಸರ್. ಈಗ ನೋಡಿ, ಇವಾಗ ಸ್ವಲ್ಪ ಕುಕ್ಕರು ಹೀಟಾಗಿದೆ. ಸ್ವಲ್ಪ ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಕಡಿಮೆನೇ ಇರಲಿ, ಏಕೆ ಅಂತಂದರೆ ನಾವು ಅದಕ್ಕೂ ಎಣ್ಣೆ ಹಾಕ್ಕೊಂಡಿದ್ದೀವಲ್ಲ.
ಒಂದು 20 ml ಬಿಸಿಯಾಗಿದೆ ನೋಡಿ. ಒಂದು ಚಮಚದಷ್ಟು ಸಾಸಿವೆ ಹಾಕೋಣ. ಸಾಸಿವೆ ಒಂದು ಚಮಚ. ಈಗ ಸಾಸಿವೆ ಸಿಡಿತಾ ಇದ್ದಂಗೆ ಸಾಸಿವೆ ಸಿಡಿತಾ ಇದೆ. 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಒಂಬಣ್ಣ ಬರೋವರೆಗೂ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ ಇವಾಗ ಪೂರ್ತಿ ಒಂಬಣ್ಣಕ್ಕೆ ಬಂದಿದೆ. ಇವಾಗ ನಾವು ಒಂದೊಂದೇ ಐಟಮ್ಗಳನ್ನ ಆ್ಯಡ್ ಮಾಡ್ಕೊತಾ ಹೋಗೋಣ. ಒಂದು ಇದಕ್ಕೆ 4 ಮೆಣಸಿನ್ಕಾಯಿ ಆದರೆ ತುಂಬ ಬೇಕಾದಷ್ಟು ಸರ್. 3 4 ಇಷ್ಟೇ ನೋಡಿ. 4 ಮೆಣಸಿನ್ಕಾಯಿ ನಾನು ಹಾಕ್ತಾ ಇರೋದು. ಈರುಳ್ಳಿ ಒಂದು ಒಂಚೂರು ಹೆಚ್ಚು ಕಡಿಮೆ ಆದರೆ ಏನಿಲ್ಲ ಸರ್. ಅವ್ರಿಗೆ ಎಷ್ಟೆಷ್ಟು ಬೇಕು ಅಷ್ಟು ಹಾಕೋಬೇಕು ಅಷ್ಟೇ. ಹಸಿಮೆಣಸಿನ್ಕಾಯಿ ಹಾಕಿದ ತಕ್ಷಣ ಕರಿಬೇವು ಹಾಕೊಂಬಿಡೋಣ ಸರ್. 1 2 4 5 ಇದಾಗ್ತಾ ಇದ್ದಂಗೆ ಸರ್ ಏನು ಸ್ವಲ್ಪ ಆವಾಗಲೇ ಶುಂಠಿನ ಚೆಚ್ಚಿಟ್ಕೊಂಡಿದ್ವಿ, ಅದನ್ನು ಶುಂಠಿ ಹಾಕೊಳ್ಳೋಣ. ಇದನ್ನ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. 1 ಚಮಚದಷ್ಟು ಉಪ್ಪು ಹಾಕೊಳ್ಳೋಣ ಸರ್ ಈಗ ಸದ್ಯಕ್ಕೆ. ಆಮೇಲೆ ಬೇಕಾದ್ರೆ ನೋಡಿ ಹಾಕೊಳ್ಳೋಣ. ಶುಂಠಿದು ಘಮ ಈ ಥರ ಬರಬೇಕು. ಈ ಥರ ಬರ್ತಾ ಇದ್ದಂಗೆ ಸರ್ ಸ್ವಲ್ಪ ಹಿಂಗೆ ಹಾಕೊಳ್ಳೋಣ ಸರ್. 1 ಚಿಟಿಕೆ ಹಿಂಗು ನೋಡಿ ಸರ್. ಇಷ್ಟಾಗಿದೆಯಲ್ವ ಈಗ. ಇದಾಗಿರೋದ್ರ ಜೊತೆಗೆ ಸರ್ ಇದು ಅಕ್ಕಿನ ನಾವು ಹುರಿದಿಟ್ಕೊಂಡಿದ್ವಿ, ಆ ಅಕ್ಕಿನೂ ಕೂಡ ಇದಕ್ಕೆ ಹಾಕೊಂಬಿಡೋಣ ಸರ್. ಇದಕ್ಕೂ ಸ್ವಲ್ಪ ಅದ್ರದ್ದು ಏನೇನು ಅಂಶ ಇದೆ ಅದೆಲ್ಲ ಇಳಿಲಿ. ನಾವು ಎಣ್ಣೆ ಹಾಕಿ ಹುರಿಯೋದು ಯಾಕಪ್ಪ ಅಂತಂತಂದರೆ ಬೇಗ ಹುರಿಯುತ್ತೆ. ಜೊತೆಗೆ ನಾವು ಇದನ್ನು ಕುಕ್ಕರ್ಲಿ ಕೂಗಿಸ್ಬೇಕಾದ್ರೆ ಉದುರಾಗಿ ಬರಲಿ, ಅಂಟದೇ ಇರಲಿ, ಮುದ್ದೆ ಆಗದೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದು ಮಾಡೋದು ಅಷ್ಟೇ. ಇದಕ್ಕೆ ನಾವು ಏನು ಲೋಟದಲ್ಲಿ ಹಾಕ್ಕೊಂಡಿದ್ವಿ ಅದರ 2ರಷ್ಟು ನೀರನ್ನ ಹಾಕೋಣ ಸರ್ ನಾವು. ನೋಡಿ 1ಕ್ಕೆ 2 2 ಕಪ್ ನೀರು. ಸ್ವಲ್ಪ ಜಾಸ್ತಿ ಹಾಕೋತೀನಿ ನಾನು. ಸರ್ ಈಗ ಒಂದು ಕುದಿ ಬಂದಿದೆ. ನಾನು ಯಾಕೆ ಇಷ್ಟೊತ್ತವರೆಗೂ 1 2 3 ಐಟಮ್ಗಳನ್ನ ನಾನು ಹಾಕಲಿಲ್ಲ ಅಂತಂದರೆ ಅದು ಬೇಗ ಕಲರ್ ಬಿಟ್ಟುಬಿಡುತ್ತೆ. ಅದು ಕಲರ್ ಬಿಟ್ಟರೆ ಅದು ಉಸ್ಲಿ ಉಪ್ಪಿಟ್ಟು ಅಕ್ಕಿ ಉಸ್ಲಿ ಅನ್ನೋ ಥರ ಕಾಣೋದು, ಸ್ವಲ್ಪ ಬ್ರೌನಿಶ್ ಆಗಿಬಿಡ್ತದೆ ಅಥವಾ ಗ್ರೀನಿಶ್ ಆಗಿಬಿಡ್ತದೆ. ಹಾಗಾಗಿ ಸ್ವಲ್ಪ ಕುದಿ ಬರೋವ್ರು ಕಾಯ್ತಾ ಇದ್ದೆ. ಇವಾಗ ಏನು ಮಾಡೋಣ ಸರ್, ಈಗ ಕುದಿ ಬಂದಿದೆ. ಬಂದ ತಕ್ಷಣ ಈಗ ಏನು ಮಾಡೋಣ, ಸ್ವಲ್ಪ ಉರಿ ಕಮ್ಮಿ ಹಾಕ್ತೀನಿ. ಸ್ವಲ್ಪ ತೆಂಗಿನಕಾಯಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಟೊಮೊಟೊ ಎಷ್ಟು ಬೇಕು ಅಷ್ಟು ಹಾಕೋದು. 1 ಸಣ್ಣ ತುಂಡು ಆಯ್ತಲ್ಲ ಸರ್. ಇವಾಗ ಕೊತ್ತಂಬರಿ ಇಷ್ಟನ್ನು ಹಾಕಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರಿ ಇದನ್ನು ಕಡಿಮೆ ಊರಿನಲ್ಲಿಟ್ಟು ಈಗ ಇದು ಮಾಡ್ಕೊಂಬೋಣ ಸರ್. ಒಂದು 2 ವಿಜಲ್ ಹಾಕ್ಸ್ಕೊಂಬೋಣ. 2 ವಿಜಲ್ ಸಾಕು ಸರ್. ಈಗ ಈ ಥರ ಕುದೀತಾ ಇದೆ. ಕುದಿ ಬಂದ ಮೇಲೆ ನಾವು ಅದನ್ನು ಮುಚ್ಚೋಣ. ನೋಡಿ ಇವಾಗ 2 ವಿಜಲ್ ಆದಮೇಲೆ ಆಫ್ ಮಾಡಿದ್ವಿ. ಈಗ ಅದೆಲ್ಲವೂ ತಣ್ಣಗಾಗಿದೆ. ಸೇಮ್ ಉಪ್ಪಿಟ್ಟು ಅಲ್ಲ ನೀಟಾಗಿ ಬಂದಿದೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಉದುರಾಗಿ ಬಂದಿದೆ. ಆವಾಗಲೇ ನಾವು ಎಣ್ಣೆ ಹಾಕೊಂಡು ಹುರಿದಾಗ ಎಷ್ಟು ಚೆನ್ನಾಗಿ ಬಂತು ನೋಡಿ. ಅದು ಎಣ್ಣೆ ಹಾಕೊಂಡು ಹುರಿದ್ರೆ ಈ ಥರ ನೋಡಿ ಎಷ್ಟು ಉದುರಾಗಿದೆ. ಈಗ ಆ ಥರ ನಾವು ಎಣ್ಣೆ ಹಾಕೊಂಡು ಅದನ್ನು ಫ್ರೈ ಮಾಡಿ ಇದು ಮಾಡಿದ್ವಲ್ಲ ನೋಡಿ, ಎಣ್ಣೆ ಉದುರೋದಿಲ್ಲ. ಈಗ ಉದುರಾಗಿದೆ, ಅಂಟೋದಿಲ್ಲ ಇವಾಗ ಅದು ನೋಡಿ. ನೋಡೋಕ್ಕೆ ನಿಮಗೆ ಉಪ್ಪಿಟ್ಟು ಥರನೂ ಕಾಣಿಸ್ತಾ ಇದೆ, ಅವಲಕ್ಕಿ ಉಪ್ಪಿಟ್ಟು ಥರನೂ ಕಾಣಿಸ್ತಾ ಇದೆ. ಜೊತೆಗೆ ಏನದು ಕೋಕೋನಟ್ ರೈಸ್ ತೆಂಗಿನಕಾಯಿನ ಅಂತ ಏನು ಮಾಡಿದ್ವಿ ಅದ್ರ ಥರನೂ ಕಾಣಿಸ್ತಾ ಇದೆ ಇದು. ಬಟ್ ಇದ್ರ ಹೆಸರು ಅಕ್ಕಿ ಉಸ್ಲಿ, ಸಿಂಪಲ್ ಅಕ್ಕಿ ಉಸ್ಲಿ ಅಂತ ಹೇಳಿದ್ದು. ಇದನ್ನು ಉಪ್ಪಿನಕಾಯಿ ಜೊತೆ ತಿನ್ನೋಕೆ ಭಾರಿ ಚೆನ್ನಾಗಿರುತ್ತೆ ಸರ್. ಇದು ಉಪ್ಪಿನಕಾಯಿ ಅಥವಾ ಮೊಸರು, ಚಟ್ನಿಗಿಂತ ಉಪ್ಪಿನಕಾಯಿ ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ. ಉದುರಾಗಿ ಹೇಗಿದೆ ಅಕ್ಕಿ ಉಸ್ಲಿ. ಇದನ್ನು ನಮಗೆ ಚಂದ್ರಣ್ಣವರೇ ಬೇಕಾಯಿತು. ಅದು ಹಳ್ಳಿ ಚಂದ್ರಣ್ಣವರು ಇದನ್ನು ತೋರಿಸೋದಕ್ಕೆ. ಯಾಕಂದರೆ ಅವರ ಒಂದು ಶೈಲಿ ಇದೆ, ಟ್ಯುಟೋರಿಯಲ್ ಅಂತೀವಲ್ಲ, ಕುಲಿನರಿ ಟ್ಯುಟೋರಿಯಲ್ ರೀಲ್ ಬಂದರೆ ಪರಿಪಕ್ವ ಶೈಲಿಯಲ್ಲಿ ಮಾಡಿ ತೋರಿಸಿದ್ದಾರೆ.
ನೋಡೋಣ ನಾಲ್ಗೆ ಮೇಲೆ ಏನು ಫೀಲ್ ಇದೆ ಅಂತ. ಏನು ಫ್ಲೇವರ್ ಇದೆ ನಾಲ್ಗೆ ಮೇಲೆ. ನಿಮಗೆ ಆ ಪರಿಮಳ ಒಟ್ಟಿಗೆ ರುಚಿ ಎರಡು ಒಟ್ಟಿಗೆ ನಿಮ್ಗೆ ನಾಲ್ಗೆ ಮೇಲೆ ಸವಿಗೆ ಸಿಗುತ್ತೆ. ಉಸ್ಲಿ ಅಕ್ಕಿದು ಇಷ್ಟು ಶ್ರೇಷ್ಠ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ, ಅತಿ ಉತ್ತಮ ಅಂತಲ್ಲ, ಅದನ್ನು ಮಾಡಬೇಕು ಅಂದರೆ ಚಂದ್ರಣ್ಣವ್ರ ಕೈ ಸೆಳಕನೇ ನಮ್ಗೆ ಆಗಬೇಕು. ಅಷ್ಟು ಅದ್ಭುತವಾದ ರುಚಿ ನಮ್ಗೆ ಸಿಕ್ಕಿದೆ. ನೀವು ಇಂಥ ಒಂದು ಅಕ್ಕಿ ಉಸ್ಲಿ ನಾವು ಮಾಡಿದರೆ ಮನೇಲಿ ಶಬಾಷ್ಗಿರಿ ಎಲ್ಲರ ಕಡೆಯಿಂದ ಮಾಡ್ಕೊಂಬಿಟ್ಟು ನಮಗೆ ಕಾಮೆಂಟ್ಸಿಗೆ ಕಾಯ್ತಾ ಇರ್ತೀವಿ. ಚಂದ್ರನ ಒಟ್ಟಿಗೆ ಮೈಸೂರಿಗೆ ಬಂದು ಮುಂದಿನ ಎಪಿಸೋಡು, ಮುಂದಿನ ಸಂಚಿಕೆ ಯಾವ ರೆಸಿಪಿ ಅಂತ ನಿಮಗೂ ಕುತೂಹಲ ಇರಲಿ. ಯಾಕಂದರೆ ಅದು ಅದ್ಭುತವಾದ, ವಿಭಿನ್ನವಾದ, ವಿಶೇಷವಾದ ರೆಸಿಪಿ ಇದ್ದೇ ಇರ್ತದೆ. ಇದನ್ನು ಲೈಕ್ ಮಾಡಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಗೊತ್ತಾಗಲಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗ್ತೀವಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.